ಬರ ಈ ಕಡೆ. ರಾತ್ರಿಯಿಂದ ಬದಲಾದ ಮೋಹನ್ ಅದರಲ್ಲಿ ಎಲ್ಲರಿಗೂ ನಮಸ್ಕಾರ. ಇದನ್ನ ನಾವು ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ನಮ್ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸ್ಟೇಷನ್ ಅವರು ಏನ್ ಮಾಡಿಫೈಡ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಆಲ್ಟರ್ ಸೈಲೆನ್ಸರ್ಸ್ ಏನು ಯೂಸ್ ಮಾಡ್ತಾ ಇದಾರೆ, ಅದಕ್ಕಿಂತ ತುಂಬಾ ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ. ಅದನ್ನು ನಾವು ಸೀಸ್ ಮಾಡಿದೀವಿ. ಲಾಸ್ಟ್ 2-3 ಮಂತ್ಸ್ ಅಲ್ಲಿ 100 ಸೈಲೆನ್ಸರ್ಸ್ ಅದನ್ನು ನಾವು ಡಿಸ್ಟ್ರಾಯ್ ಮಾಡಿದೀವಿ. ಇದು ಕಂಟಿನ್ಯೂಸ್ ಒಂದು ನಾವು ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ಗೆ. ಇದು 3ನೇ ಬಾರಿ ನಾವು ಮಾಡ್ತಾ ಇದೀವಿ. ಲಾಸ್ಟ್ 2 years ಅಲ್ಲಿ ಮೋರ್ ದನ್ 600 ಸೈಲೆನ್ಸರ್ಸ್ ಗೆ ನಾವು ಡಿಸ್ಟ್ರಾಯ್ ಮಾಡಿದೀವಿ. ಈ ಬಾರಿ 100 ಸೈಲೆನ್ಸರ್ಸ್ ನಮ್ಗೆ ಸಿಕ್ಕಿದ್ದು. ಈ ಪ್ರತಿ ಸೈಲೆನ್ಸರ್ ಆಲ್ಮೋಸ್ಟ್ 10,000 ವ್ಯಾಲ್ಯೂ ಇದೆ. ಇದನ್ನು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ತಾರೆ ಜನ ಬೈಕ್ ಅಲ್ಲಿ. ಅದನ್ನು ನಾವು ಇದನ್ನು ರೋಡ್ ರೋಲರ್ ತಗೊಂಡು ಡಿಸ್ಟ್ರಾಯ್ ಮಾಡಿದೀವಿ ಪಬ್ಲಿಕ್ ಮುಂದೆ, ಸೋ ದಟ್ ಅವರಿಗೆ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಈ ತರದ್ದು ಡಿಫೆಕ್ಟಿವ್ ಸೈಲೆನ್ಸರ್ಸ್, ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಗಾಡಿಯಲ್ಲಿ ಯೂಸ್ ಮಾಡಬಾರ್ದು, ಮತ್ತೆ ಎಲ್ಲ ಟ್ರಾಫಿಕ್ ರೂಲ್ಸ್ ಕೂಡ ಪಾಲನೆ ಮಾಡಬೇಕು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತೆ ಮಾನ್ಯ ಗೃಹ ಸಚಿವರದ್ದು ಆದೇಶ ಮೇರೆಗೆ ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಪೂರ್ತಿ ಡಿಸ್ಟಿಕ್ ಅಲ್ಲಿ. ಅದೇ ವಿಚಾರ ಬಗ್ಗೆ ಈ 2 ಟ್ಯಾಗ್ ಲೈನ್ ತಗೊಂಡು, ಬೇಡ ಬ್ರೋ ಮತ್ತೆ ರೈಸ್ ಕರ್ನಾಟಕ, ಈ 2 ಟ್ಯಾಗ್ ಲೈನ್ ತಗೊಂಡು ನಾವು ಪೂರ್ತಿ ಡಿಸ್ಟಿಕ್ ಅಲ್ಲಿ ಬೃಹತ್ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅದೇ ರೀತಿ ಪೂರ್ತಿ ಡಿಸ್ಟಿಕ್ ಅಲ್ಲಿ ಶಾಲಾ ಮಕ್ಕಳ ಜೊತೆ, ಕಾಲೇಜ್ ಮಕ್ಕಳ ಜೊತೆ ನಾವು ಬೇರೆ ಬೇರೆ ತರದ್ದು ಎಸೆ ಕಾಂಪಿಟೇಷನ್, ಪೇಂಟಿಂಗ್ ಕಾಂಪಿಟೇಷನ್, ಬೀದಿ ನಾಟಕ ಮುಖಾಂತರ ಡ್ರಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ. ಅದೇ ವಿಚಾರ ಬಗ್ಗೆ ಇವತ್ತು ನಾವು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತೆ ಆಫೀಸರ್ಸ್ ಜೊತೆಗೆ ಒಂದು ಬೈಕ್ ರ್ಯಾಲಿ ಮಾಡಿದೀವಿ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ. ಈ ಟ್ಯಾಗ್ ಲೈನ್ಸ್ ತಗೊಂಡು, ಬೇಡ ಬ್ರೋ ಮತ್ತೆ ರೈಸ್ ಕರ್ನಾಟಕದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ಬೇಕು, ಆ ವಿಚಾರ ಬಗ್ಗೆ ಬೈಕ್ ರ್ಯಾಲಿ ಆಗಿದೆ. ಪಬ್ಲಿಕ್ ಇಂದ ತುಂಬಾ ಸಹಕಾರ ಸಿಕ್ಕಿದೆ. ಅದೇ ವಿಚಾರ ಬಗ್ಗೆ ನಾವು QR ಕೋಡ್ ಕೂಡ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹಾಕ್ತಾ ಇದೀವಿ. ಆ QR ಕೋಡ್ ಗೆ ಸ್ಕ್ಯಾನ್ ಮಾಡಿ ಪಬ್ಲಿಕ್ ಹತ್ರ ಯಾವ್ದು ಮಾಹಿತಿ ಇದೆ ಮಾದಕ ವಸ್ತು ಬಗ್ಗೆ, ಗಾಂಜಾ ಬಗ್ಗೆ, ಬೇರೆ ಯಾವ್ದು ಡ್ರಗ್ಸ್ ವಿಚಾರ ಬಗ್ಗೆ, ಅದನ್ನು ಅವರಿಗೆ ಈಸಿಯಾಗಿ ಶೇರ್ ಮಾಡಕ್ಕೆ ಆಗುತ್ತೆ. ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆ QR ಕೋಡ್ ಪೋಸ್ಟರ್ಸ್ ಕೂಡ ನಾವು ಹಾಕಿದ್ದೀವಿ ಇವತ್ತು. ನಮಸ್ಕಾರ, ವಿದ್ಯಾಶ್ರೀ ಅಂತ, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್. ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ವಿಚಾರಕ್ಕೆ ಬಂದಾಗ ಸಿಟಿಯಲ್ಲಿ ಆಲ್ಟರ್ ಸೈಲೆನ್ಸರ್ಸ್ ಅಥವಾ ಡಿಫೆಕ್ಟಿವ್ ಸೈಲೆನ್ಸರ್ಸ್ ತುಂಬಾ ಅವಳಿ ಜಾಸ್ತಿ ಆಗಿತ್ತು. ಸೊ ಈ ವಿಚಾರವಾಗಿ ನಮ್ಮ ಮಾನ್ಯ SP ಸಾಹೇಬರು ಹಾಗೂ DYSP ಸಾಹೇಬರು ಮತ್ತೆ ಅಡಿಷನಲ್ SP ಸಾಹೇಬರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಈ ತರ ಆಲ್ಟರ್ ಸೈಲೆನ್ಸರ್ಸ್ ತೆಗೆಸಬೇಕು, ಇದರಿಂದ ತುಂಬಾ ಕರ್ಕಶವಾದ ಸೌಂಡ್ ಬರುತ್ತೆ. ಸೊ ಇದರಿಂದ ಪಬ್ಲಿಕ್ ಕೂಡ ನ್ಯೂಸೆನ್ಸ್ ಇರೋದ್ರಿಂದ ತೆಗಿಸ್ಬೇಕು ಅಂತ ತಿಳಿಸ್ತಾರೆ. ಸೊ ನಾವು ಈ ವಿಚಾರವಾಗಿ ಪ್ರೆಸೆಂಟ್ ಮುಂಚೆ ಎಲ್ಲಾ ಕಡೆ ರೌಂಡ್ಸ್ ಮಾಡ್ತೀವಿ. ಫಸ್ಟ್ ಎಲ್ಲೆಲ್ಲಿ ಹೆಚ್ಚಾಗಿದೆ, ಯಾವ ರೋಡ್ಗಳಲ್ಲಿ ಹೆಚ್ಚಾಗಿ ಆಲ್ಟರ್ ಸೈಲೆನ್ಸರ್ಸ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ನಾವು ಫಸ್ಟ್ ನೋಡಿದ್ವಿ. ಅದಾದ್ಮೇಲೆ ಎಲ್ಲಾ ಜಂಕ್ಷನ್ಗಳಲ್ಲಿ ಪ್ರತಿದಿನ ಕಾರ್ಯಾಚರಣೆ ಮಾಡಿದೀವಿ. ಪ್ರತಿದಿನ 5ರಿಂದ 6 ಸೈಲೆನ್ಸರ್ಸ್ ನಾವು ತೆಗಿಸಿದೀವಿ ನಾವು. ಸೊ ಈ ಟೈಮಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಪಬ್ಲಿಕ್, ಬಟ್ ನಾವು ಅವರಿಗೆ ಕನ್ವೆ ಮಾಡ್ಬಿಟ್ಟು ಇದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ, ಮತ್ತೆ ರೋಡ್ ಅಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ. ಸೊ ಆ ಸೌಂಡ್ ಇಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ಅವ್ರಿಗೆ
ತಿಳುವಳಿಕೆ ಮೂಡಿಸಿ ಆಲ್ಟರ್ ಸೈಲೆನ್ಸರ್ಸ್ ಇವತ್ತು 100 ಸೈಲೆನ್ಸರ್ಸ್ ತೆಗೆಸಿದ್ವಿ. ನಮ್ಮ ಕಾರ್ಯಾಚರಣೆ ಇನ್ನು ಮುಂದುವರಿಯುತ್ತೆ. ಮತ್ತೆ ಈಗ ಸಿಟಿಯಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕಕ್ಕೆ ನಾವು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಹೋದ ವರ್ಷ ಡಿಸೆಂಬರ್ ಅಲ್ಲಿ ನಮ್ಮ SP ಸಾಹೇಬ್ರ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಕೂಡ ಮಾಡಿದ್ವಿ. ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಎಲ್ಲರೂ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಸೊ ನಮಗೋಸ್ಕರ ಆದ್ರೂ ನಮ್ಮ ಸೇಫ್ಟಿಗೋಸ್ಕರ ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಬೇಕು. ಹಾಗೂ ಮೂಲ ದಾಖಲಾತಿಗಳಾದ ಇನ್ಸೂರೆನ್ಸ್ ಇರ್ಬೋದು, DL ಮತ್ತು RC ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಪೊಲ್ಯೂಷನ್ ಸರ್ಟಿಫಿಕೇಟ್ಸ್ನೆಲ್ಲ ನಾವು ಕರೆಕ್ಟ್ ಆಗಿ ದಾಖಲಾತಿಗಳು ಇಟ್ಕೊಂಡಾಗ ನಮಗೆ ಯೂಸ್ ಆಗುತ್ತೆ. ಇದರಿಂದ ನಮಗೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಸೊ ಥ್ಯಾಂಕ್ ಯು.